Hello, dear learners. Welcome to Sociology class. Myself, Sri G.D. Kadalagi, lecturer in Sociology, KLE Societies, Jayabagawadi Arts, Science and Commerce PU College, Nippani. Dear students, today we will discuss about social control. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಯಭಾಗ್ಯವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇವತ್ತು ಸಾಮಾಜಿಕ ನಿಯಂತ್ರಣದ ಕುರಿತು ಚರ್ಚಿಸೋಣ. The concept of social control is first time used by E.A. Ross in his famous book Social Control, which was published in 1901. Since then the concept has become quite popular. Society has to make use of its mechanisms to accomplish the necessary order and maintain discipline. ವಿದ್ಯಾರ್ಥಿಗಳೇ, ಸಾಮಾಜಿಕ ನಿಯಂತ್ರಣ ಎಂಬ ಪದವನ್ನು E.A. ರಾಸರು 1901ರಲ್ಲಿ ಪ್ರಕಟಿಸಿದ ತಮ್ಮ ಸಾಮಾಜಿಕ ನಿಯಂತ್ರಣ ಎಂಬ ಕೃತಿಯಲ್ಲಿ ಮೊದಲ ಬಾರಿಗೆ ಬಳಸಿದರು ಅಂತ. ಸೊ ಅವತ್ತಿನಿಂದ ಇದು ಸಾಮಾಜಿಕ ನಿಯಂತ್ರಣ ಅನ್ನುವಂಥ ಪರಿಕಲ್ಪನೆ ಜನಪ್ರಿಯಗೊಂಡಿದ್ದನ್ನು ನಾವು ಕಾಣ್ತೀವಿ. ಸಮಾಜ ತನ್ನಲ್ಲಿರುವಂಥ ಒಂದು ಅವಶ್ಯಕ ನಿಯಮವನ್ನು, ಶಿಸ್ತನ್ನು ನಿರ್ವಹಣೆ ಮಾಡೋಗೋಸ್ಕರವಾಗಿ ಇಂತಹ ಒಂದು ಯಾಂತ್ರಿಕತೆಯನ್ನು ಅಥವಾ ನಿಯಂತ್ರಿಸುವಂಥ ಒಂದು ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಆ್ಯಂಡ್ ರಾಸ್ ಹ್ಯಾಸ್ ಟ್ರಸ್ಟೆಡ್ ಅಪಾನ್ ದಿ ರೋಲ್ಸ್ ಆಫ್ ಪಬ್ಲಿಕ್ ಒಪಿನಿಯನ್, ಲಾ, ಬಿಲೀಫ್, ರಿಲಿಜನ್, ideas, ceremonies, etc. in establishing social control. ಸಮಾಜದಲ್ಲಿ ಸಾಮಾಜಿಕ ನಿಯಂತ್ರಣವನ್ನು ಸ್ಥಾಪಿಸೋಗೋಸ್ಕರವಾಗಿ E.A. ರಾಸರು ಸಾಮಾಜಿಕ ಅಭಿಪ್ರಾಯ, ಕಾನೂನು, ನಂಬಿಕೆ, ಧರ್ಮ, ವಿಚಾರಗಳು, ಸಮಾರಂಭಗಳು ಇವುಗಳ ಮೇಲೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದನ್ನು, ಇವುಗಳ ಪಾತ್ರದ ಮೇಲೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಆ್ಯಂಡ್ ಕಮ್ ಟು ದಿ ಡೆಫಿನಿಷನ್, ಅಕಾರ್ಡಿಂಗ್ ಟು E.A. ರಾಸ್, ಇಟ್ ರೆಫರ್ಸ್ ಟು ದ ಸಿಸ್ಟಮ್ ಆಫ್ ಡಿವೈಸಸ್ ವೇರ್ ಬೈ ಸೊಸೈಟಿ ಬ್ರಿಂಗ್ಸ್ ಇಟ್ಸ್ ಮೆಂಬರ್ಸ್ ಇನ್ ಟು ಕನ್ಫಾರ್ಮಿಟಿ ವಿತ್ ದಿ accepted standard of behaviors. So according to him, social control is nothing but it is a system of devices where society implement or influence its member into conformity to act as for the social system or rules, and they must and should accept the standard behaviors which are introduced by society. E.A. ರಾಸರ ಪ್ರಕಾರ ಸಾಮಾಜಿಕ ನಿಯಂತ್ರಣ ಅಂದರೆ ಏನು ಅಂತ, ಒಪ್ಪಿತವಾದ ವರ್ತನೆಯ ಪ್ರಮಾಣಕಗಳಿಗೆ ಅನುಸಾರವಾಗಿ ಸಮಾಜದ ಸದಸ್ಯರುಗಳು ನಡೆದುಕೊಳ್ಳುವಂತೆ ಮಾಡುವ ತಂತ್ರ ಸಾಧನಗಳ ವ್ಯವಸ್ಥೆಯನ್ನೇ ಸಾಮಾಜಿಕ ನಿಯಂತ್ರಣ ಅಂತ ಕರೀತಾರೆ. ಇವ್ರ ದೃಷ್ಟಿಕೋನದಲ್ಲಿ ಸಮಾಜದಲ್ಲಿ ಅದರ ಸದಸ್ಯರುಗಳು ಸಮಾಜನೇ ಸ್ಥಾಪಿಸಲ್ಪಟ್ಟಿರುವಂಥ ಅಥವಾ ಹುಟ್ಟು ಹಾಕಿರುವಂಥ ಕೆಲವೊಂದು ಒಪ್ಪಿತ ವರ್ತನೆಯ ಪ್ರಮಾಣಕಗಳಿಗೆ ಅನುಗುಣವಾಗಿ ನಡೆದುಕೊಳ್ಳೋದು, ಹಾಗೆ ಮಾಡುವಂಥ ತಂತ್ರ ಸಾಧನಗಳೇನಿದಾವಲ್ಲ ಅವುಗಳನ್ನೇ ಸಾಮಾಜಿಕ ನಿಯಂತ್ರಣ ಅಂತ ಕರೀತಾರೆ. And another one person, according to R. Roberts, he defined social control refers to the techniques and strategies for regulating human conduct in any society. It means social control means there are some techniques, strategies, means
to control human conduct or human activity is behavior in any society. That is called social control. ಆರ್ ರಾಬರ್ಟ್ಸ್ ಅವರ ಪ್ರಕಾರ ಸಾಮಾಜಿಕ ನಿಯಂತ್ರಣ ಅಂದರೆ ಯಾವುದೇ ಸಮಾಜದಲ್ಲಿನ ಮಾನವ ವರ್ತನೆಯನ್ನು ನಿಯಂತ್ರಿಸಲು ಬಳಸುವ ಸಾಧನಗಳ ಅಥವಾ ತಂತ್ರಗಳನ್ನು ಸಾಮಾಜಿಕ ನಿಯಂತ್ರಣ ಅಂತ ಕರೀತಾರೆ. ಅಂದರೆ ಯಾವುದೇ ಸಮಾಜಕ್ಕೆ ಹೋದರೂ ಅಲ್ಲಿರುವಂಥ ಜನರ ಸದಸ್ಯರ ವರ್ತನೆಗಳನ್ನು ನಿಯಂತ್ರಣ ಮಾಡೋಗೋಸ್ಕರವಾಗಿ, ಅವರ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋಗೋಸ್ಕರವಾಗಿ ಆ ಸಮಾಜ ಪರಿಚಯಿಸಿಕೊಂಡಿರುವಂಥ ಸಾಧನಗಳನ್ನು ಅಥವಾ ತಂತ್ರಗಳನ್ನು ಸಾಮಾಜಿಕ ನಿಯಂತ್ರಣ ಅಂತ ಕರೀತಾರೆ. ಸ್ಟೂಡೆಂಟ್ಸ್, ಕಮ್ ಟು ದಿ ನೇಚರ್ ಆಫ್ ಸೋಷಿಯಲ್ ಕಂಟ್ರೋಲ್. ದ ಫಸ್ಟ್ ಒನ್, ಸೋಷಿಯಲ್ ಕಂಟ್ರೋಲ್ ಈಸ್ ಯೂನಿವರ್ಸಲ್. Here, where there is a society, there is a social control, because the controlling means, the means of social control we found in every society. It may be ancient society or present modern industrial society. It may be a rural society or urban society or tribal society. It found in everywhere. Where there is a society, where there is a members of society, for the controlling of their activity, behavior, there are some means of social control. ಮೊದಲನೆಯ ಲಕ್ಷಣ ಅಂತಂದರೆ ಸಾಮಾಜಿಕ ನಿಯಂತ್ರಣ ಅನ್ನೋದು ಸಾರ್ವತ್ರಿಕವಾದದ್ದು ಅಂತ. ಅಂದರೆ ಎಲ್ಲಿ ಸಮಾಜವಿದೆ ಅಲ್ಲಿ ಸಾಮಾಜಿಕ ನಿಯಂತ್ರಣವಿದೆ ಅಂತ. ಸಮಾಜವಿದ್ದಲ್ಲಿ ಸಮಾಜವನ್ನು ನಿಯಂತ್ರಿಸುವ ಸಾಧನಗಳು, ತಂತ್ರಗಳು ಇದ್ದೇ ಇರ್ತಾವಂತ. ಸೊ ಅದು ಪ್ರಾಚೀನ ಸಮಾಜನೇ ಇರಬಹುದು ಅಥವಾ ಪ್ರಸ್ತುತ ಆಧುನಿಕ ಔದ್ಯೋಗಿಕ ಸಮಾಜನೇ ಇರಬಹುದು, ಗ್ರಾಮೀಣ, ನಗರ ಅಥವಾ ಆದಿವಾಸಿ ಸಮಾಜನೇ ಇರಬಹುದು, ಪಾಶ್ಚಾತ್ಯ ಅಥವಾ ಪೌರಾತ್ಯ ಸಮಾಜನೇ ಇರಬಹುದು. ನೀವು ಯಾವ ಸಮಾಜಕ್ಕೆ ಹೋದರೂ ಕೂಡ ಆ ಸಮಾಜದ ಸದಸ್ಯರುಗಳ ವರ್ತನೆ ಮತ್ತು ಚಟುವಟಿಕೆಗಳನ್ನು ನಿಯಂತ್ರಿಸುವುದಕ್ಕೆ ಸಾಮಾಜಿಕ ನಿಯಂತ್ರಣ ಸಾಧನಗಳು ಪಾತ್ರ ನಿರ್ವಹಿಸ್ತಿರ್ತಾವಂತ. ಸೆಕೆಂಡ್ ಒನ್, it as old as human society itself. Here, social control is found in not only universally, it found also as old as human society itself. When human society originated, that onwards there is a control on his behavior as well as his actions. ಸಾಮಾಜಿಕ ನಿಯಂತ್ರಣ ಅನ್ನುವಂಥದ್ದು ಕೇವಲ ಸಾರ್ವತ್ರಿಕ ಅಷ್ಟೇ ಅಲ್ಲ, ಅದು ಮಾನವ ಸಮಾಜದಷ್ಟೇ ಪುರಾತನವಾದದ್ದನ್ನು ಅಂತ ನಾವು ಹೇಳ್ತೀವಿ. ಯಾಕೆ ಅಂದರೆ ಯಾವಾಗ ಮಾನವ ಸಮಾಜ ಉಗಮಗೊಂಡಿತ್ತೋ ಅವತ್ತಿನಿಂದ ಅವನ ವರ್ತನೆಯನ್ನು ಮತ್ತು ಕ್ರಿಯೆಯ ಮೇಲೆ ನಿಯಂತ್ರಣ ಇದ್ದದ್ದನ್ನು ನಾವು ಕಾಣ್ತೀವಿ ಅಂತ. ಇನ್ ಬಿಗಿನಿಂಗ್ ಮೇ ಬಿ ದ ಇನ್ಫಾರ್ಮಲ್ ಮೀನ್ಸ್ ಆಫ್ ಕಂಟ್ರೋಲ್ ಆರ್ ಡಾಮಿನೆಂಟ್, ಆ್ಯಂಡ್ ಯೆಟ್ ಟುಡೇ ದ ಫಾರ್ಮಲ್ ಮೀನ್ಸ್ ಆಫ್ ಸೋಷಿಯಲ್ ಕಂಟ್ರೋಲ್ ಆರ್ ಡಾಮಿನೆಂಟ್. ಪ್ರಾಚೀನ ಕಾಲದ ಸಮಾಜಗಳಿಗೆ ಹೋದರೆ ಅವತ್ತು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣದ ಸಾಧನಗಳು ಪ್ರಬಲವಾಗಿದ್ದರೆ ಇವತ್ತು ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಸಾಧನಗಳು ಪ್ರಬಲವಾಗಿದ್ದಾವೆ. ಬಟ್ ಯಾವತ್ತು ಸಮಾಜದ ಅವತ್ತಿನಿಂದ ಸಾಮಾಜಿಕ ನಿಯಂತ್ರಣ ಸಾಧನಗಳು ಇರುವಂಥದ್ದನ್ನು ನಾವು ಕಾಣ್ತೀವಿ. ದೆನ್ ಥರ್ಡ್ ಒನ್, ಇಟ್ ಡಿನೋಟ್ಸ್ ಸಮ್ ಕೈಂಡ್ ಆಫ್ ಇನ್ಫ್ಲುಯೆನ್ಸ್. Social control denotes some kind of influence. The influence may be exercised in various ways. It may be in public opinion, religion, law, belief, suggestion, ideas or another one. ಇಲ್ಲಿ ಸಾಮಾಜಿಕ ನಿಯಂತ್ರಣ ಅನ್ನುವಂಥದ್ದು ಒಂದು ಬಗೆಯ ವರ್ಚಸ್ಸನ್ನು ಸೂಚಿಸ್ತದೆ. ಅದರಲ್ಲಿ ಒಂದು ಬಗೆಯ ಪ್ರಭಾವ ಅಥವಾ ವರ್ಚಸ್ಸು ಇರುವಂಥದ್ದನ್ನು ನಾವು ಕಾಣ್ತೀವಿ. ಈ ವರ್ಚಸ್ಸು ಅನ್ನುವಂಥದ್ದು ವಿವಿಧ ಮಾರ್ಗಗಳಲ್ಲಿ ವ್ಯಕ್ತಗೊಳ್ತದೆ ಅಂತ. ಅದು ಸಾರ್ವಜನಿಕ ಅಭಿಪ್ರಾಯನೇ ಇರಬಹುದು, ಧರ್ಮದ ನಿಯಮಗಳಿರಬಹುದು, ಕಾನೂನು ಇರಬಹುದು, ನಂಬಿಕೆ, ಸಲಹೆ ಸೂಚನೆಗಳು, ವಿಚಾರಗಳು ಯಾವುದೇ ಇರಬಹುದು. ಹೌದು, ವಿಭಿನ್ನ ಬಗೆಯಲ್ಲಿ ಒಂದು ವರ್ಚಸ್ಸು ಅನ್ನುವಂಥದ್ದು ವ್ಯಕ್ತಗೊಳ್ತದೆ ಅಂತ. ದೆನ್ ಫೋರ್ತ್ ಒನ್, influence is exerted by the society. So already we know that
social control is one type of influence, but that influence is exerted by the society. The influence is exerted at various levels. It may indicate the entire society's influence over all the innumerable smaller groups and individuals. ಇಲ್ಲಿ ಸಾಮಾಜಿಕ ನಿಯಂತ್ರಣ ಅನ್ನುವಂಥದ್ದು ಕೇವಲ ಒಂದು ಬಗೆಯ ವರ್ಚಸ್ಸು ಮಾತ್ರ ಅಲ್ಲ, ಅದು ಸಮಾಜ ಬೀರುವ ವರ್ಚಸ್ಸನ್ನು ಸೂಚಿಸ್ತದ ಅಂತ. ಅಂದರೆ ವರ್ಚಸ್ಸು ವಿವಿಧ ಮಟ್ಟಗಳಲ್ಲಿ ತನ್ನ ಪ್ರಭಾವವನ್ನು ಬೀರ್ತದೆ. ಎಲ್ಲ ಅಸಂಖ್ಯಾತ ಚಿಕ್ಕ ಸಮೂಹಗಳು ಮತ್ತು ವ್ಯಕ್ತಿಗಳ ಮೇಲೆ ಇಡೀ ಸಮಾಜದ ಪ್ರಭಾವವನ್ನು ಕಾಣ್ತೀವಿ ಅಂತ. ಕೇವಲ ದೊಡ್ಡ ಸಮೂಹ ಅಥವಾ ಕೆಲವೊಂದು ವ್ಯಕ್ತಿಗಳ ಮೇಲೆ ಅಂತಲ್ಲ, ಸಣ್ಣ ಸಣ್ಣ ಸಮೂಹಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ಈ ವರ್ಚಸ್ಸು ಇರುವಂಥದ್ದನ್ನು, ಸಮಾಜದ ವರ್ಚಸ್ಸು ಅಥವಾ ಪ್ರಭಾವ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ದೆನ್ ಅನದರ್ ಒನ್, influence is exerted for promoting the welfare of all. Here the social control is not aimless. Here the aim of the social control is to serve the general interest of all the members of the society. ಇಲ್ಲಿ ಸಾಮಾಜಿಕ ನಿಯಂತ್ರಣ ಅನ್ನುವಂಥದ್ದು ಸಮಗ್ರ ಕಲ್ಯಾಣದ ದೃಷ್ಟಿಯಿಂದ ವರ್ಚಸ್ಸನ್ನು ಬೀರಲಾಗಿರ್ತದೆ. ಕೇವಲ ಒಂದು ಸಾಮಾನ್ಯ ವರ್ಚಸ್ಸಲ್ಲ, ಆ ವರ್ಚಸ್ಸಿನ ಹಿಂದೆ ಒಂದು ಸಮಗ್ರ ಕಲ್ಯಾಣ ದೃಷ್ಟಿಕೋನವನ್ನು ನಾವು ಕಾಣ್ತೀವಿ ಅಂತ. ಸಾಮಾಜಿಕ ನಿಯಂತ್ರಣ ಅಂದರೆ ಅದು ಗುರಿ ಇಲ್ಲದಲ್ಲ, ಅದಕ್ಕೆ ಅದರದೇ ಆಗಿರುವಂಥ ಒಂದು ನಿರ್ದಿಷ್ಟ ಗುರಿ ಇದೆ. ಏನಂತಂದರೆ ಎಲ್ಲರ ಸಾಮಾನ್ಯ ಆಸಕ್ತಿಗಳನ್ನು ಈಡೇರಿಸುವುದೇ, ಸಂರಕ್ಷಿಸುವಂಥದ್ದೇ ಸಾಮಾಜಿಕ ನಿಯಂತ್ರಣದ ಒಂದು ಗುರಿ ಅಂತ ನಾವು ಕಾಣ್ತೀವಿ. ಹಾಗಾಗಿ ಆ ಎಲ್ಲ ಸಾಮಾಜಿಕ ಜನರ ಆಸಕ್ತಿಗಳನ್ನು ಕಾಯ್ದುಕೊಂಡು ಹೋಗಲಿಕ್ಕೆ, ಈಡೇರಿಸಿಕೊಳ್ಳಲಿಕ್ಕೆ ಇರುವಂಥ ಒಂದು ಸಾಧನಗಳೇ ಈ ಸಾಮಾಜಿಕ ನಿಯಂತ್ರಣ ಅಂತ ಕರಿತೀವಿ. ದೆನ್ ದ ಇನ್ಫ್ಲುಯೆನ್ಸ್ ಹ್ಯಾಸ್ ಬೀನ್ ದೇರ್ ಸಿನ್ಸ್ ಎ ಲಾಂಗ್ ಟೈಮ್. ಇಟ್ ಈಸ್ ಎಸೆನ್ಷಿಯಲ್ ಕಂಡೀಷನ್ ಆಫ್ ಹ್ಯೂಮನ್ ಸೊಸೈಟಿ. ಸೋಷಿಯಲ್ ಕಂಟ್ರೋಲ್ ಈಸ್ an essential condition of the human society. So it has long-term influence on society as well as the members of society. ಇಲ್ಲಿ ಸಾಮಾಜಿಕ ವರ್ಚಸ್ಸು ಅನ್ನುವಂಥದ್ದು ಬಹುಕಾಲದಿಂದಲೂ ಬಳಕೆಯಲ್ಲಿದೆ ಅಂತ. ಇದು ಮಾನವ ಸಮಾಜದ ಅತ್ಯವಶ್ಯಕ ಪರಿಸ್ಥಿತಿಯಾಗಿದ್ದು, ಇದು ಸಮಾಜದ ಮೇಲೆ ದೀರ್ಘಕಾಲಿಕ ಪ್ರಭಾವವನ್ನು ಹೊಂದಿದೆ. ಅಂದರೆ ಮಾನವ ಸಮಾಜ ಇರುವವರೆಗೂ ಕೂಡ ಈ ವರ್ಚಸ್ಸು ಅಥವಾ ಸಾಮಾಜಿಕ ನಿಯಂತ್ರಣ ಅನ್ನುವಂಥದ್ದು ಇದ್ದೇ ಇರ್ತದೆ ಅಂತ. ಲಾಸ್ಟ್ ಒನ್, ಇಟ್ ಈಸ್ ಇನ್ ಡೈವರ್ಸ್ ಫಾರ್ಮ್ಸ್. ಇಟ್ ಈಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಇಟ್ ಮೇ ಬಿ ಇನ್ ಫಾರ್ಮಲ್ ಆರ್ ಇನ್ಫಾರ್ಮಲ್ ವೇ. ಸಾಮಾಜಿಕ ನಿಯಂತ್ರಣ ಅನ್ನುವಂಥದ್ದು ವಿವಿಧ ರೂಪದಲ್ಲಿರ್ತದೆ ಅಂತ. ಇದಕ್ಕೆ ಅದರದೇ ಆಗಿರುವಂಥ ಒಂದು ವಿಭಿನ್ನ ಮಾರ್ಗಗಳ ಪ್ರಕಾರಗಳಲ್ಲಿ ನಾವು ಕಾಣ್ತೀವಿ ಅಂತ. ಏಕೆಂದರೆ ಸಾಮಾಜಿಕ ನಿಯಂತ್ರಣದ ಸಾಧನಗಳು ವಿವಿಧ ರೂಪದಲ್ಲಿ ವ್ಯಕ್ತಗೊಳ್ತಾವಂತ. ಅದು ಔಪಚಾರಿಕವಾಗಿರ್ಬೋದು ಅಥವಾ ಅನೌಪಚಾರಿಕವಾಗಿರ್ಬೋದು. ಸೊ ಎಲ್ಲ ಸಮಾಜಗಳಲ್ಲಿ ಔಪಚಾರಿಕ ಅಥವಾ ಅನೌಪಚಾರಿಕ ಸಾಧನಗಳು ಸಮಾಜವನ್ನು, ಜನರನ್ನು ನಿಯಂತ್ರಿಸುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ ಅಂತ. ಸೊ these all are the some nature or characteristics of social control. So next class we discussing the purposes as well as types of social control. Thank you everyone.